ಕಾಟೇರ ಲ್ಯಾಂಡ್ಲಾರ್ಡ್ ಸೇಮ್ ಅಂತ ಅಲ್ವೇ ಅಲ್ಲ. ಸಾವಿರ ಸಾವಿರ ಕತೆಗಳಿದೆ ಮೇಡಮ್. ನಮ್ಮ ಕರ್ನಾಟಕದಲ್ಲಿ ಬರೆದಿರೋಷ್ಟು ಕತೆಗಳು ಯಾವ ಲ್ಯಾಂಗ್ವೇಜಲ್ಲೂ ಬಂದಿಲ್ಲ. ಗುರು ನಮ್ಮಲ್ಲಿ ಇಷ್ಟು ಸಾವಿರ ಕತೆಗಳಿದೆ ಅಂತ ನಮ್ಗೆ ಅನಿಸುತ್ತೆ. ಸೊ ಹೌ ಕ್ಯಾನ್ ದೇರ್ ಬಿ ಎ ಸೇಮ್ ಸ್ಟೋರಿ ಲೈಕ್ ಕಾಟೇರ ವಿ ರೈಟ್ ಅಗೇನ್ ಫಾರ್ ಲ್ಯಾಂಡ್ಲಾರ್ಡ್. ಲ್ಯಾಬ್ಸಲ್ಲಿಲ್ಲ. ಶಿ ಈಸ್ ವೆರಿ ಗುಡ್. ಮೆಜರ್ಮೆಂಟ್ ಗೊತ್ತು ಅವ್ರಿಗೆ, ಎಷ್ಟು ಜಾಸ್ತಿ ಮಾಡಿದ್ರು ಓಕೆ, ಎಷ್ಟು ಕಡಿಮೆ ಮಾಡಿದ್ರು ಓಕೆ. ನಾವು ಕಾಟೇರದಲ್ಲೆಲ್ಲ ನಮ್ಮ 3 ಹುಡುಗರೆಲ್ಲ ಬಂದಿರೋರು ಇಲ್ಲಿ. ಸೊ ಇವಾಗ ನೋಡೋಕ್ಕಾಗಿಲ್ಲ, ನೋಡ್ಬೇಕಾದಂತ 20 ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿ ಹಾಳಾಗೋಯ್ತು ಅನ್ನೋದು ಬಿಟ್ಟರೆ. ಸೊ ನಮ್ಗೆ ಇವಾಗ ಪ್ರಾಬ್ಲಮ್ ಇರೋದೇ ರೈಟರ್ಸ್. ಇವಾಗ ನೀವು ನೋಡಬೇಕು, 7 ಮಲೆ ನೋಡಿರ್ಬೋದು, ಬ್ಲಿಂಕ್ ಆಗಿರ್ಬೋದು. ಸೊ ನಿಮ್ಗೆ ಅನಿಸುತ್ತೆ ನೋಡಿದ್ಬಿಟ್ಲೆ ಓ ನೀಟ್ ಸಿನಿಮಾ, ನೋ ನಾನ್ ಸೆನ್ಸ್ ಇದೆ. ಅದು ಬರೋಕ್ಕೇನೆ ಇವು ಫಸ್ಟ್ ಲೇಯರ್ ಆಫ್ ರೈಟರ್ಸ್ ಬರ್ತಾ ಇರೋದು. ವೆಟರನ್ ಅಂತಲೇ ಹೇಳ್ಬೋದು. ಅವ್ರು ಮಿಲಿಟ್ರಿಯಲ್ಲಿ ಇದ್ದಿದ್ರೆ ಮೇ ಬಿ ಮೇಜರ್ ಆಗ್ತಿದ್ರೆ ಕರ್ನಲ್ ಆಗ್ತಿದ್ರೆ ಗೊತ್ತಿಲ್ಲ. ರಾಜ್ ಸರ್ ಈಸ್ ಎ ಪ್ಯೂರ್ ಕೆಮೆಲಿಯನ್ ಅಂತಲೇ ಹೇಳ್ಬೋದು ಮೇಡಮ್. ಸರ್, ಈಗ ರಿತನ್ಯ ಅವರು ಇವಾಗಿನ್ನು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾ ಇರೋದು, ಅವರಿಗೆ ಏನಾದರೂ ಡೈಲಾಗ್ ಬರಿಬೇಕಾದ್ರೆ ಅಥವಾ ಹೇಳಿಸ್ಬೇಕಾದ್ರೆ ಏನಾದರೂ ಕಷ್ಟ ಆ ರೀತಿ ಏನಾದರೂ ಅನ್ನಿಸ್ತಾ? ಇಲ್ಲ ಮೇಡಮ್, ಶಿ ಈಸ್ ಎ ವೆರಿ ಗುಡ್ ಗರ್ಲ್. ಅವರು ಎಕ್ಸ್ಪೀರಿಯನ್ಸ್ ತೊಗೊಂಡೇ ಬಂದಿದ್ದಾರೆ. ನನಗೆ ಗೊತ್ತಾಯಿತು. ಅವರು ಫಸ್ಟ್ ಡೈಲಾಗ್ ಹೇಳಿದಾಗಲೇ ಗೊತ್ತಾಯಿತು ಹೌ ಕಮಿಟೆಡ್ ಶಿ ಈಸ್ ಅಂತ. ಅವ್ರು ಜಾಸ್ತಿ ಏನು ಮಾಡ್ತಾ ಇರಲಿಲ್ಲ ನಾವು. ಅದಕ್ಕೆ ಅವ್ರ ಡೈಲಾಗ್ಸ್ನ ನಾನೇನು ಮಾಡ್ತೆ ಫಸ್ಟಿಗೆ ಬರೆದ್ಬಿಟ್ಟು ಅವ್ರು ಕಳಿಸ್ಬಿಡ್ತಾಯಿದ್ವಿ. ನಮ್ಗೆ ಗೊತ್ತು ನಾವು ಲಾಸ್ಟ್ ಮೂಮೆಂಟ್ವರೆಗೂ ಮಾಡ್ತಾನೆ ಇರ್ತೀವಿ ಅಂತ. ಬಟ್ ಟು ಹರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಿಚುವೇಶನ್, ಸೀನ್ ಅಂಡರ್ಸ್ಟ್ಯಾಂಡಿಂಗ್ ಆಗಾಯಿತು. ಕತೆ ಎಲ್ಲ ಗೊತ್ತಿರುತ್ತೆ, ಎಲ್ಲರಿಗೂ ಕತೆ ಗೊತ್ತಿರುತ್ತೆ. ಬಟ್ ಆ ಸೀನಲ್ಲಿ ಪರ್ಟಿಕ್ಯುಲರ್ಲಿ ಏನು ನಡೀತಿದೆ, ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅನ್ನೋದನ್ನು ಫಸ್ಟಿಗೆ ಕಂಟೆಂಟ್ ಒಂದು ಮಸ್ತಾಗಿ ಮಾಡಿ ಕಳಿಸ್ಬಿಡ್ತಾಯಿದ್ವಿ. ಅವ್ರು ಅದಕ್ಕೆ ಪ್ರಿಪೇರ್ ಆಗಿರೋರು. ಸ್ಪಾಟಿಗೆ ಬಂದಮೇಲೆ ಒಂದು ಸಲ ಕೇಳ್ತಿದ್ವಿ, ಹೇಳಿ ಮೇಡಮ್ ಅಂತಂದರೆ ಅವ್ರು ಹೇಳೋರು. ನಮ್ಗೆ ಸಿಂಕ್ ಆಗ್ತಿದೆ, ಓಕೆ ಸಿಂಕ್ ಆಗ್ತಿದೆ. ಸಿಂಕ್ ಆಗ್ತಿಲ್ಲ ಅಂದರೆ ಚಿಕ್ಕ ಪುಟ್ಟ ಮಾಡ್ತಿದ್ವಿ. ಶಿ ಈಸ್ ಟು ಟೇಕ್. ಅವ್ರು ಯಾವತ್ತೂ ಅಂದರೆ ಲ್ಯಾಬ್ಸಲ್ಲಿಲ್ಲ. ಶಿ ಈಸ್ ವೆರಿ ಗುಡ್. ಮೆಮರೈಸಿಂಗ್ ಆಯಿತು. ಆಮೇಲೆ ನಮಗೆ ಎಕ್ಸ್ಪ್ರೆಷನ್ಸ್ ಸ್ವಲ್ಪ ಕಡಿಮೆ ಸ್ವಲ್ಪ ಜಾಸ್ತಿ ಅಂದರೆ ಆ ಮೆಜರ್ಮೆಂಟ್ ಗೊತ್ತು ಅವ್ರಿಗೆ. ಎಷ್ಟು ಜಾಸ್ತಿ ಮಾಡಿದ್ರು ಓಕೆ, ಎಷ್ಟು ಕಡಿಮೆ ಮಾಡಿದ್ರು ಓಕೆ. ಹೌ ವಿ ಹ್ಯಾವ್ ಟು ರಿಪ್ರೆಸೆಂಟ್ ಅವರ್ ಸೆಲ್ಫ್ ಅನ್ನೋದು ಗೊತ್ತು, ತುಂಬ ಚೆನ್ನಾಗಿ ಗೊತ್ತು. ಸೊ ಆಮೇಲೆ ಇವರು ಶಿಶಿರ ಇದ್ರಾಯ್ತು. ಹಿ ವಾಸ್ ಆನ್ ಎಕ್ಸ್ಪೀರಿಯನ್ಸ್ಡ್ ಗಾಯ್. ಹಿಂದಿನ ಸಿನಿಮಾ ಮಾಡಿದ್ರಿಂದ ಸೊ ಅವ್ರಿಗೆ ಈ ಸೆಟ್ಟಲ್ಲಿ ಏನು ನಡೀತಾ ಇದೆ ಅನ್ನೋದೊಂದು ಬೇಸಿಕ್ ಸೆನ್ಸ್ ಇರುತ್ತೆ. ಈ ಬೇಸಿಕ್ಲಿ ಈಗಿನ ಕೆಲವೊಂದಿಷ್ಟು ಆರ್ಟಿಸ್ಟ್ಗಳು ನೋಡ್ತೀನಿ, ಬೇಸಿಕ್ ಹೋಮ್ವರ್ಕ್ ಮಾಡಿರಲ್ಲ ಯೂಶ್ವಲಿ. ನಾನು ಸ್ಪಾಟಲ್ಲಿ ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೀವಿ ಕೆಲವೊಂದಿಷ್ಟು ಜನ ಕ್ಯಾಸ್ಟ್ ಮಾಡಿ. ಸೊ ಅವರು ಡ್ರಾಮಾದಿಂದ ಬ್ಯಾಕ್ಗ್ರೌಂಡ್ ಬಂದಿರೋದ್ರಿಂದ ಸೊ ಅವ್ರ ಟೋನಿಂಗ್ ಆಫ್ ಆ್ಯಕ್ಟಿಂಗ್ ಏನಿದೆ ಅವ್ರು ಫಸ್ಟ್ಗೆ ಗೊತ್ತಾಗಿತ್ತು. ನಾನು ಡ್ರಾಮಾದವನು, ಸಿನಿಮಾ ಕ್ಯಾಮ್ರಾಗೆ ಸ್ವಲ್ಪ ಕಡಿಮೆ ಮಾಡ್ಬೇಕು ನಾನು ಅನ್ನೋದೊಂದು ಜಡ್ಜ್ಮೆಂಟ್ ಇತ್ತು ಅವ್ರಿಗೆ. ಸೊ ಆ ಜಡ್ಜ್ಮೆಂಟ್ ನಮ್ಗೆ ಕರೆಕ್ಟಾಗಿ ಸಿಂಕ್ ಆಗೋಯ್ತು. ಆಮೇಲೆ ನ್ಯಾಚುರಲಿಟಿ ಅಂತ ಬಂದಾಗ ನಮ್ಗೆ ಆ ಮುಗ್ಧತೆ, ಇಬ್ಬರು ಸಖತ್ ಮುಗ್ಧತೆ ಇದೆ ಮೇಡಮ್ ಅವ್ರ ಮುಖದಲ್ಲಿ. ನೀವು ಸಾಂಗಲ್ಲಿ ನೋಡ್ಬೋದು. ಯು ಡೋಂಟ್ ಹ್ಯಾವ್ ಎನಿ ಪ್ರೀ ಆಕ್ಯುಪೈಡ್ ಪ್ರೆಸಂಪ್ಷನ್ಸ್ ಅಪಾನ್ ದೇರ್ ಕ್ಯಾರೆಕ್ಟರ್ ಆಯಿತು. ಅವ್ರು ಇದನ್ನು ಮಾಡ್ಬೋದು, ಇದನ್ನು ಮಾಡೋಕ್ಕಾಗಲ್ಲ ಅಂತ. ಸೊ ಹಂಗಿದ್ದಾಗ ನಮಗೇನಾಗುತ್ತೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಒಂದು ಸಖತ್ ಎನರ್ಜಿ. ಓಹ್ ಏನು ಬೇಕಾದ್ರೂ ಮಾಡಿಸ್ಬೋದು ಇವ್ರ ಕಡೆ ಅಂತ. ಅದನ್ನು ಕ್ಯಾರಿ ಮಾಡ್ತಾರೆ ಇಬ್ಬರು, ಸಖತ್ತಾಗಿ ಕ್ಯಾರಿ ಮಾಡಿದ್ರು ಮೇಡಮ್. ಆ ಕಮಿಟ್ಮೆಂಟ್ ಇದೆ ಗೊತ್ತಾ ಒಂದು ಕ್ಯಾರೆಕ್ಟ್ರಿಗೆ. ಬೀಳಂದರೆ ಬೀಳೋದು, ಏಳಂದರೆ ಏಳೋದು, ಹೊಡೆಸ್ಕೊಳ್ಳೋದು. ಪಾಪ ಅವರು ಒಂದ್ಸಲ ನಮಗೆ ಬೇಜಾರು ಅನಿಸುತ್ತೆ. ಬಟ್ ಇಟ್ಸ್ ಅ ನೀಡ್ ಆಫ್ ದ ಸಿನಿಮಾ ಅಲ್ವಾ. ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಅದೇ ಹೇಳಿದ ರೈಟ್ ಕ್ಯಾಸ್ಟಿಂಗ್ ಅಂತ, ಅದೊಂದು ಚೆನ್ನಾಗಿ ವರ್ಕ್ ಆಯಿತು. ಏನೇನೋ ಆಪ್ಷನ್ಸ್ ಬಂದಿದ್ದು ನಮ್ಗೆ ಆ್ಯಕ್ಚುಲಿ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರಿಗೆ. ಬಟ್ ವಿ ಸ್ಟಿಕ್ ಆನ್ ವಿತ್ ಹಿಮ್. ಅವ್ರು ತುಂಬ ಕ್ಯಾರಿ ಮಾಡಿದ್ರು. ಲ್ಯಾಂಡ್ಲಾರ್ಡ್ ಸ್ಟಾರ್ಟ್ ಆದಾಗ ನಿಮ್ಮ ಮದುವೆ ಆಗಿರಲಿಲ್ಲ. ಈಗ ರಿಲೀಸ್ಗೆ ರೆಡಿ ಇದೆ ಸರ್, ಮದುವೆ ಆಗಿದೆಯಾ ಸರ್? ಹೇಗಿದೆ ಸರ್ ಸಂಸಾರಕ್ಕೆ ಜೀವನ? ತುಂಬ ಚೆನ್ನಾಗಿದೆ ಮೇಡಮ್. ಇವತ್ತು ಆ್ಯಕ್ಚುಲಿ ನನ್ನ ಹೆಂಡತಿ ಬರ್ಡೇ ಇವತ್ತು. ಇಲ್ಲಿ ಕಾಟೇರ ರಿಲೀಸ್ ಆಗ್ತಿದ್ದಂಗೆ ನಮ್ಮದು ಮದುವೆ ಆಯಿತು. ಅದು ಬಿಫೋರು ಆಗಿರಲಿಲ್ಲ ಅವಾಗ. ಬಟ್ ಇದು ಲ್ಯಾಂಡ್ಲಾರ್ಡ್ ಕೆಲಸ ಶುರುವಾಗಿತ್ತು. ಸೊ ಅದಾದಮೇಲೆ ಅರೇಂಜ್ ಮ್ಯಾರೇಜ್ ಆಯಿತು. ಅರೇಂಜ್ ಮಾಡ್ಬೋದು. ಈಗ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ಸರ್. ಇವಾಗ ಅರ್ಥ ಆಯ್ತು ನಿಮಗೆ ಅಲ್ಲಿ ವರ್ಕ್ ಆಗಿದ್ದು? ಇವಾಗ ಬರೀ ಅಂದ್ರೆ ನನ್ನ ಸೀನ್ ಬರಿಬೋದು. ಅವಾಗ ಗೊತ್ತಿರಲಿಲ್ಲ ಅಷ್ಟೊಂದು. ಇಲ್ಲ ಮೇಡಮ್, ಡಬ್ಬಿಂಗೆಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೇನೋ ಅಷ್ಟೇ. ಬಿಟ್ಟರೆ ಶೂಟ್ ಆಗೋಗಿತ್ತಲ್ಲ, ರೆಕಾರ್ಡ್ ಆಗ್ಬಿಟ್ಟಿತ್ತು ಅಷ್ಟೇ. ಸರ್, ಇವಾಗ ಕಾಟೇರದಲ್ಲೂ ವರ್ಕ್ ಮಾಡಿದ್ರಿ ಅಂತ ಹೇಳಿದ್ರಿ. ಇವಾಗ ಡೆವಿಲ್ ರಿಲೀಸ್ ಆಯಿತು, ನೋಡಿದ್ರೆ ಸರ್ ಸಿನಿಮಾ ಹೇಗೆ ಅನ್ನಿಸ್ತು? ಇಲ್ಲ ಮೇಡಮ್, ಅಂದರೆ ತುಂಬ ಈ ಕೆಲಸದಲ್ಲೇ ತುಂಬ ಬಿಜಿ ಇದ್ದೀವಿ. ನೀವು ನೋಡಿ ಬೆಳಗ್ಗೆನೂ ಬರೋಕ್ಕಾಗಲಿಲ್ಲ ನಮಗೆ ಶೂಟಿಂಗಿಗೆ. ಡೆವಿಲ್ ನೋಡೋಕ್ಕಾಗಿಲ್ಲ. ಡೆವಿಲ್ ನಾವು ಬಾಸ್ ಫ್ಯಾನು. ಹಳ್ಳಿ ನಮ್ಮೂರು ಹಿರೇವನಹಳ್ಳಿ ಅಂತ, ಕಲಘಟಗಿ, ಹುಬ್ಳಿ ಹತ್ರ, ಉತ್ತರ ಕರ್ನಾಟಕ. ಸೊ ನಾವು ಅಲ್ಲಿ ನಮ್ಮದು ಫ್ಯಾನ್ ಬೇಸ್ ಇದೆ, ಒಂದು ಗ್ರೂಪ್ ಇದೆ. ನಾವು ಕಾಟೇರದಲ್ಲೆಲ್ಲ ನಮ್ಮ 3 ಹುಡುಗರೆಲ್ಲ ಬಂದಿರೋರು ಇಲ್ಲಿ. ಸೊ ಇವಾಗ ನೋಡೋಕ್ಕಾಗಿಲ್ಲ ಮೇಡಮ್, ನೋಡ್ಬೇಕಷ್ಟೇ. ಸರ್, ಪ್ರೆಸ್ ಮೀಟಲ್ಲಿ ನೀವು ಒಂದು ವಿಚಾರಕ್ಕೆ ಬೇಜಾರು ಮಾಡ್ಕೊತೀರಾ? ಓಕೆ, ಅದು ಸರ್ ಕಾರಣ ಏನು ಸರ್? ಅಂದರೆ ಮೇಡಮ್, ನಮ್ಮ ಕಲ್ಚರಲ್ಲಿ ಒಂದು ರಾಂಗ್
ಮೇ ಬಿ ನಾವು ಎಷ್ಟು ಓಪನ್ ಇದ್ದೀವಿ ಅಂತಂದರೆ ನಾವು ಯಾವ ಸಿನಿಮಾದಲ್ಲೂ ಯಾರಿಗೂ ಒಂದು ವಿಚಾರನೇ ಹೇಳಿರೋದೇ ಇಲ್ಲ. ಆಮೇಲೆ ನಮ್ಮ ಕತೆಗಳು ಅಷ್ಟು ಡಿಸ್ಟಿಂಕ್ಟ್ ಆಗಿದೆ. ನೀವು ಗುರು ಶಿಷ್ಯರನ್ನ ನೋಡ್ಕೊಳ್ಳಿ, ಕಾಟೇರ ನೋಡ್ಕೊಳ್ಳಿ, ಅಷ್ಟು ಡಿಸ್ಟಿಂಕ್ಟ್ ಆಗಿರೋದು. ಬಟ್ ಎರಡು ಹಳ್ಳಿ ಕತೆನೇ. ಸೊ ಇವಾಗ ಲ್ಯಾಂಡ್ ಲಾರ್ಡ್ ಮಾಡ್ತಾಯಿದ್ದೀವಿ. ಸೊ ಲ್ಯಾಂಡ್ ಲಾರ್ಡು ಹಳ್ಳಿ ಕತೆನೇ ಸರ್. ಈಗ ಪ್ರೆಸೆಂಟಲ್ಲಿ ಈಗ 100 ಫಿಲಮ್ ಬಂದರೆ ಅದರಲ್ಲಿ 90 ಫಿಲಮ್ ಸಿಟಿ ಕತೆಗಳೇ ಇರ್ತದೆ. ಯಾರು ಕೇಳಲ್ಲ ಸರ್, ಯಾರು ಕೇಳಲ್ಲ. ಇದ್ಯಾಕೆ ಸಿಟಿ ಕತೆನೇ ಮಾಡ್ತಿದ್ರು, ಎಲ್ಲ ಹಳ್ಳಿ ಕತೆ ಸಿಟಿ ಮಾಡ್ತಿದ್ರು. ಅದೇ ಒಂದು ಹಳ್ಳಿ ಕತೆ ಮಾಡಿದ ಕೂಡಲೇ ಒಂದು ಪ್ರಿಸಂಪ್ಷನ್ ಶುರು ಆಗ್ಬಿಡುತ್ತೆ ಎಲ್ಲರ ತಲೆಯಲ್ಲೂ. ಈಗ ಹಳ್ಳಿ ಅಂತ ಬಂದರೆ ಈಗ ನಾನು 90s 80ಸ್ಗೆ ಹೋದರೆ ನನಗೆ ಅದೇ ಚಕ್ಡಿ ಇರುತ್ತೆ, ಅದೇ ಲುಂಗಿ ಇರುತ್ತೆ, ಅದೇ ಶರ್ಟ್ ಇರುತ್ತೆ, ಅದೇ ಶಲ್ಲೆ ಇರುತ್ತೆ, ಅದೇ ಬಡವಿಗಳು, ಅದೇ ದನಗಳು, ಅದೇ ಎತ್ತುಗಳು. ಓಕೆನಾ? ನೀವು ನೋಡಿದಾಗ ಹಂಗೆ ಅನಿಸುತ್ತೆ. ಯಾಕಂದರೆ ನಮ್ಮ ಕಲರ್ ಗ್ರೇಡಿಂಗು ಹಾಗೆ ಇರಬೇಕು. ಯಾಕಂದರೆ ನಾನು ವಿ ಆರ್ ಗೋಯಿಂಗ್ ಬ್ಯಾಕ್ ಕೈಂಡ್ ಆಫ್ ವಿಂಟೇಜ್ ಫೀಲ್ಗೆ. ದಟ್ ಡಸಂಟ್ ಮೀನ್ ಆ ಕತೆ ಸೇಮ್ ಅಂತಲ್ಲ. ನಾನು ಅದೇ ವಿಚಾರನೂ ಹೇಳಿದೆ. ಸಾವಿರ ಕತೆಗಳಿದೆ ಮೇಡಮ್. ನಮ್ಮ ಕರ್ನಾಟಕದಲ್ಲಿ ಬರೆದಿರೋಷ್ಟು ಕತೆಗಳು ಯಾವ ಲ್ಯಾಂಗ್ವೇಜಲ್ಲೂ ಬಂದಿಲ್ಲ. ಆಮೇಲೆ ಟ್ಯಾಪ್ ಮಾಡದೇ ಇರೋಂಥ ಕತೆಗಳು 1000 ಇದೆ. ನಾವು ನೋಡಿರ್ಬೋದು ಒಂದು ಮಂಗಳೂರು ಸುತ್ತಮುತ್ತ ಅಂತಂದರೆ ಅಲ್ಲಿ ಕತೆಗಳು ಮಾಡಿಬಿಟ್ಟಿದ್ದಾರೆ, ಅಂದ್ರೆ ಮಾಡಿದ್ದಾರೆ. ಸ್ವಲ್ಪ ಈಗ ಜನಮಾನಸಕ್ಕೆ ಬರ್ತಾಯಿದೆ. ಇಲ್ಲಿ ನಮ್ಮ ಮಂಡ್ಯ ಮೈಸೂರು, ಹಳೆ ಮೈಸೂರು ಕಲ್ಚರ್ ಇದೆ, ಅದೆಲ್ಲರಿಗೂ ಗೊತ್ತು. ಇಲ್ಲೇ ನೋಡಿ ಕನ್ನಡದಲ್ಲಿ ಒಂದೇ ಒಂದು ಕೋಲಾರ ಸ್ಲ್ಯಾಂಗ್ ಇರೋ ಫಿಲಮ್ ತೋರಿಸಿ, ಎಲ್ಲರಿಗೂ ಗೊತ್ತಿರೋದು. ಈ ಕೋಲಾರದಿಂದ ಮುಂದೆ ಶುರುವಾಗತ್ತೆ. ಇಡೀ ಉತ್ತರ ಕರ್ನಾಟಕ ಇಟ್ಕೊಂಡು ನಮಗೆ ಯಾರಿಗೂ ಒಂದು ಕ್ಲಿಷೇಡ್ ಐಡಿಯಾ ಇದೆ ಉತ್ತರ ಕರ್ನಾಟಕ ಏನು ಅಂದರೆ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್ಗಳ ಬಗ್ಗೆ. ವಾಟ್ ಈಸ್ ದೇರ್ ರೂಟೆಡ್ ಸ್ಟೋರಿ? ಅವ್ರ ರೂಟೆಡ್ ಸ್ಟೋರಿ ಯಾರಿಗೂ ಗೊತ್ತಿಲ್ಲ ಮೇಡಮ್. ಎಂತೆಂಥ ಜ್ಞಾನಪೀಠ ಪಡೆದವ್ರು ಇದ್ದಾರೆ, ಕುಮ್ಮಿಯವ್ರು ಇದ್ದಾರೆ, ಗಣೇಶ್ ಅವರು ಇದ್ದಾರೆ, ಎಷ್ಟು ರೈಟರ್ಸ್ ಇದ್ದಾರೆ. ನಮಗೆ ನಾವು ಓದೋ ಬುಕ್ಗಳು ಓದ್ತೀವಲ್ಲ, ಗುರು ನಮ್ಮಲ್ಲಿ ಇಷ್ಟು 1000 ಕತೆಗಳಿದೆ ಅಂತ ನಮ್ಗೆ ಅನಿಸುತ್ತೆ. ಸೊ ಹೌ ಕ್ಯಾನ್ ದೇರ್ ಬಿ ಎ ಸೇಮ್ ಸ್ಟೋರಿ ಲೈಕ್ ಕಾಟೇರ ವಿ ರೈಟ್ ಅಗೇನ್ ಫಾರ್ ಲ್ಯಾಂಡ್ ಲಾರ್ಡ್? ಪಾಸಿಬಿಲಿಟಿನೇ ಇಲ್ಲಲ್ಲ ಮೇಡಮ್. ಎಷ್ಟು ಲಕ್ಷ ಕಾಂಬಿನೇಷನ್ ಪರ್ಮಿಟೇಷನ್ ಚೇಂಜ್ ಆಗ್ತಾ ಇರುತ್ತೆ. ಹೌ ಕ್ಯಾನ್ ಒನ್ ಸೇ ದ್ಯಾಟ್ ಇಟ್ಸ್ ಲೈಕ್ ಕಾಟೇರ? ನಮ್ಗೆ ಆ್ಯಕ್ಚುಲಿ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಕಾಟೇರ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಯಾಕಂದರೆ ಆ ಲೆವೆಲ್ ಆಫ್ ರೈಟಿಂಗು, ಆ ಲೆವೆಲ್ ಆಫ್ ಯಾರು ಮಾಡೋರೆ, ಯಾರು ಮಾಡಿಲ್ಲ ರೀಸೆಂಟ್ ಟೈಮ್ಸಲ್ಲಿ. ಸೊ ನಾವು ಅದು ಮಾಡಿದ್ದೀವಿ ಅಂದರೆ ನಮ್ಗೆ ನಿಜವಾಗ್ಲೂ ಖುಷಿ ಇದೆ. ಬಟ್ ದಟ್ ಡಸಂಟ್ ಮೀನ್ ದಟ್ ಕಾಟೇರ ಲ್ಯಾಂಡ್ ಲಾರ್ಡ್ ಸೇಮ್ ಅಂತ ಅಲ್ವೇ ಅಲ್ಲ. ಆಮೇಲೆ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದಾಗ ನಮಗೂ ಉರಿಯುತ್ತೆ. ಯಾಕಂದರೆ ನಮಗೇನು ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಆಗಿದೆ ಅಂತ. ನಮ್ಮ ರೈಟಿಂಗ್ಸ್ ಇದೆ, ನಮ್ಮ ರೈಟಿಂಗ್ ಸ್ಕಿಲ್ಸ್ ಇದೆ, ವಿ ಆರ್ ವೆಲ್ ಎಜುಕೇಟೆಡ್, ಸಿನಿಮಾ ನೋಡ್ಕೊಂಡಿದ್ದೀವಿ, ಬುಕ್ಸ್ ಓದ್ಕೊಂಡಿದ್ದೀವಿ, ನಮ್ಮ ಕತೆಗಳು ಗೊತ್ತು. ನಾವು ಯಾಕೆ ಸರ್ ಬೇರೆಯವ್ರ ಕತೆಗೆ ಹೋಗೋಣ? ಈಗ ಹಸ್ರನ್ ಅಂತ ಹೇಳ್ತಾರೆ, ರಂಗಸ್ಥಳಂ ಅಂತ ಹೇಳ್ತಾರೆ. ಈಗ ಕಾಟೇರದಾಗೂ ರಂಗಸ್ಥಳಂ ಅಂತ ಹೇಳಿದ್ರು. ಸಿನಿಮಾ ನೋಡಿದ್ಮೇಲೆ ಯಾರಾದರೂ ಬಂದರೆ ಡಿಫೆಂಡ್ ಮಾಡೋಕ್ಕೆ ಈ ರಂಗಸ್ಥಳಂ ಅಲ್ಲಪ್ಪ ಕಾಟೇರನೇ ಬೇರೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಸೊ ಫಸ್ಟಿಗೆ ಅದನ್ನ ಯಾಕೆ ನೆಗೆಟಿವ್ ಕ್ರಿಯೇಟ್ ಮಾಡೋದು ಅಂತ. ಒಬ್ಬನು ಒಂದು ಕಮೆಂಟ್ ಓದಿದ್ರೆ 10 ಜನರಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಯಾಕೆ ನೀವು ತುಂಬ್ತೀರ ತಲೆಯಲ್ಲಿ ಅಂತ. ಇಲ್ಲ, ಅದು ನಾವು ಹಾನೆಸ್ಟಾಗಿ ನಾನು ಯಾರ ಮೇಲೆ ಬೇಕಾದ್ರೂ ಹಣೆ ಮಾಡಿ ಹೇಳ್ತೀನಿ, ಲ್ಯಾಂಡ್ ಲಾರ್ಡ್ಗೂ ಕಾಟೇರಿಗೂ ಸಂಬಂಧನೇ ಇಲ್ಲ. ಬಟ್ ವಾಯ್ ನೀವು ಅದನ್ನು ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ. ಒಂದು ಪ್ರೀ ಅಕ್ಯುಪೈಡ್ ಮೈಂಡ್ ಸೆಟ್ಟಲ್ಲಿ ನೋಡಬೇಡಿ ಯಾವ ವಿಚಾರಗಳನ್ನ ಅಂತ ಅಷ್ಟೇ. ಇನ್ನೂ ಬರ್ತಾವೆ ಮೇಡಮ್, ಇನ್ನೂ ಹಳ್ಳಿ ಕತೆನೇ ಮಾಡ್ತೀವಿ. ಆವಾಗಲೂ ಹಿಂಗೆ ಅಂತಾರೆ, ನಾನು ಇದೇ ಇದನ್ನೇ ಡಿಫೆಂಡ್ ಮಾಡ್ತೀನಿ. ಕತೆಗಳಿದೆ ಗುರು, ಇದನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಇದನ್ನ ನೋಡಿದಾಗ ನೆಕ್ಸ್ಟ್ ನೀವು ಅನ್ನಲ್ಲ ಅದನ್ನ ಅಂತ. ಅದೇ ಮತ್ತೇನಿಲ್ಲ. ಅಂದರೆ ಸಿನಿಮಾ ನೋಡೋಕೆ ಮುಂಚೆನೇ ಎಲ್ಲ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಥಿಂಗ್. ಅದು ಎಷ್ಟು ರಾಂಗ್ ಅಂತಂದರೆ, ಮೊನ್ನೆ ಯಾವುದೋ ಒಂದು ತಮಿಳ್ ಪಿಕ್ಚರ್ ಬಂತು, ಅದು ಹೆಸರು ಮುಂಚೆ ಯಾವುದೋ ಬಂದಿತ್ತಂತೆ, ವಿಸಾರಣೆ ಥರ. ನಾನು ನೋಡಿಲ್ಲ ಬೇಸಿಕಲಿ. ಅದೇ ಥರ ಸೇಮ್ ಇದೆ, ಸಖತ್ ಫಿಲಮ್ ಇದೆ ಅಂತ ಹೇಳ್ಬಿಟ್ರು. ಸೇಮ್ ಸಿಚುವೇಶನ್ ಕನ್ನಡಕ್ಕೆ ತೊಂಬರೋಣ. ಓಕೆನಾ? ಈಗ ಒಂದು ಆ ದಿನಗಳು ಅಥವಾ ನಾಗಮಂಡಲ ಥರ ಇನ್ನೊಂದು ಸಿನಿಮಾ ಬಂದಿದೆ, ಅದು ಚೆನ್ನಾಗಿದೆ ಅಂತ ಯಾರೂ ಹೇಳಲ್ಲ. ನಾಗಮಂಡಲ ಥರ ಇದೆ ಕಣೋ ಇದು ಕತೆ ಅಂತ ಹೇಳ್ಬಿಡ್ತಾರೆ. ಅದು ಎಷ್ಟು ರಾಂಗ್ ಕನ್ಸೆಪ್ಟ್ ಅಲ್ವಾ ಇದು. ಈ ಧೋರಣೆ ಏನಕ್ಕೆ ಯಾಕೆ ಅಂತ ಗೊತ್ತಿಲ್ಲ ಮೇಡಮ್, ನಿಜವಾಗ್ಲೂ ಹಾನೆಸ್ಟ್ಲಿ ನನಗೂ ಗೊತ್ತಿಲ್ಲ. ಒಂದು ಬೇಸಿಕ್ ಏನಂತಂದರೆ, ತಲೆಯಲ್ಲಿ ಏನಿದೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋರು ನಾನು ಏನು ಯೋಚನೆ ಮಾಡ್ತೀನಿ ಆ್ಯಸ್ ಎನ್ ಆಡಿಯನ್ಸು, ನನಗಿನ್ನ ಕೀಳು ಮಟ್ಟದಲ್ಲಿ ಕತೆ ಮಾಡ್ತಾರೆ, ನನಗಿನ್ನ ಕೀಳು ಮಟ್ಟದಲ್ಲಿ ಯೋಚನೆಗಳನ್ನ ಮಾಡ್ತಾರೆ. ಅವ್ರಿಗೆ ಅಪಾರ್ಚುನಿಟಿ ಸಿಗ್ತಿದೆಯೋ ಸಿಗ್ತಿಲ್ಲೋ ಗೊತ್ತಿಲ್ಲ, ನನಗಿನ್ನ ಇನ್ನೂ ಲೋ ಲೆವೆಲಲ್ಲಿ ಥಿಂಕ್ ಮಾಡ್ತಾರೆ ಅನ್ನೋದೊಂದು ತಲೆಯಲ್ಲಿದೆ. ಸೊ ಅದು ಒಂದು ಕೈಂಡ್ ಆಫ್ ಈಗೋ ಅಂತಲೇ ಹೇಳ್ಬೋದು ನಾವು, ಆಡಿಯನ್ಸ್ ಈಗೋ ಅಂತ ಹೇಳ್ಬೋದು. ಅದು ಬೇಡ ಅಂತ ಅಷ್ಟೇ. ನಿಮಗೆ ನಿಮ್ಮ ಕೆಪಬಿಲಿಟಿ ಇದ್ದರೆ ನೀವು ಬನ್ನಿ. ನಮ್ಮ ಟೀಮಲ್ಲಿ ಒಂದು 15-20 ಜನ ರೈಟರ್ಸ್ ಇರ್ತೀವಿ. ಸೊ ನಾವು ಯಾರನ್ನೂ ಯಾರೋ ಆಫೀಸ್ ಬಾಯ್ ಬಂದು ಹೇಳಿದ್ರು ಅಷ್ಟೇ ಹಾಗೆ ತೊಗೋತೀವಿ, ಯಾವನೋ ವಿದ್ವಾಂಸ ಬಂದರು ಹಂಗೆ ಬಂದು ಹೇಳಿದ್ರು ಹಾಗೆ ತೊಗೊತೀವಿ. ಸೊ ನಿಮ್ಗೆ ಅಪಾರ್ಚುನಿಟಿ ಇರಬೇಕಾದ್ರೆ ನೀವು ಕತೆಗಳನ್ನ ಮಾಡಿ, ಯಾರನ್ನೂ ಹೋಲ್ಡ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಮೇಡಮ್. ಹಂಗೆ ಇರ್ಬೇಕಾದ್ರೆ ಇನ್ನೊಬ್ಬನ ತಳಗೆ ಮಾಡೋದು ತಪ್ಪು. ಅವ್ರೇನೋ ಕಷ್ಟಪಟ್ಕೊಂಡ್ಬಂದು ಮಾಡ್ತಾ ಇರ್ತಾರೆ, ಅವ್ರ ನಾಲೆಡ್ಜ್ ಪ್ರಕಾರ ಸಿನಿಮಾ ಮಾಡ್ತಿರ್ತಾರೆ. ಸೊ ಹಿಂಗಾಗಿ ಬೇರೆಯವ್ರನ್ನ ಈಗೋವಾಗಿ ತೊಗೊಳಕ್ಕೆ ಹೋಗಬೇಡಿ, ಓಪನ್ ಹಾರ್ಟೆಡ್ ಇದ್ರೆ ನೋಡೋದು, ಸಪೋರ್ಟ್ ಮಾಡಿದ್ರೆ ಹಿ ವಿಲ್ ಗ್ರೋ.
ಯಾರೇ ಒಬ್ಬನು ಫಸ್ಟಿಗೆ ಬಂದುಗುಟ್ಲೇ ಸೂರ್ಯವಂಶ ಮಾಡೋಕ್ಕಾಗಲ್ಲ ಮೇಡಮ್ ಹೌದು. ಅಲ್ವಾ. ಫಸ್ಟಿಗೆ ಬಂದಾಗ ಅವ್ನು ಮಾಡ್ತಾನೆ, ಅವ್ನಿಗೆ ಸಪೋರ್ಟ್ ಮಾಡ್ಬೇಕು ನಾವು. ಅವನಲ್ಲಿ ಇದೆ ಅಂತ ವಿಚಾರ ಗೊತ್ತಾದರೆ ಅವ್ನು ಡೆವಲಪ್ ಮಾಡ್ತಾ ಇಂಪ್ರೂವ್ ಆಗ್ತಾ ಹೋಗ್ತಾನೆ. ಈ ನಮ್ಮ ಗುರು ಶಿಷ್ಯರನ್ನ ತುಂಬ ಪ್ಯಾನ್ಡ್ ಔಟ್ ಮಾಡಿ ಚೆನ್ನಾಗೇ ಇಲ್ಲ ಅಂತ ಮಾಡಿಬಿಟ್ಟಿದ್ದಿದ್ರೆ ನಾವು ನೆಕ್ಸ್ಟ್ ಕಟ್ಟಡ ಮಾಡೋಕ್ಕಾಗ್ತಿರ್ಲಿಲ್ಲ, ನೆಕ್ಸ್ಟ್ ಲ್ಯಾಂಡ್ ಲಾರ್ಡು ಮಾಡೋಕ್ಕಾಗ್ತಿರ್ಲಿಲ್ಲ. ಯು ಹ್ಯಾವ್ ಟು ಸಿ ದ ಪಾಸಿಟಿವ್ನೆಸ್. ಎಷ್ಟು ಕಲ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಟೆಕ್ನಿಕಲಿ ಹೆಂಗಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಯೂಸ್ ಮಾಡ್ಕೋತಾರೆ, ಆಮೇಲೆ ಲಿಮಿಟೆಡ್ ಬಜೆಟಲ್ಲಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಯಾರನ್ನ ದಿವಾಳಿ ಮಾಡಿದ್ರು, ರಿವ್ಯೂಸ್ ಹೆಂಗೆ ಬರ್ತಾ ಇದೆ ಇವೆಲ್ಲ ಆಸ್ಪೆಕ್ಟ್ಸ್ ಕಂಪೇರ್ ಮಾಡಿದಾಗ ಒಬ್ಬನ ವ್ಯಾಲ್ಯೂ ಗೊತ್ತಾಗುತ್ತೆ, ಒಂದು ಟೀಮ್ ವ್ಯಾಲ್ಯೂ ಗೊತ್ತಾದಾಗ. ಸೊ ಯು ಹ್ಯಾವ್ ಟು ಸಪೋರ್ಟ್ ಹಿಮ್ ಅಂತ ಅಷ್ಟೇ ಮೇಡಮ್. ನಿಮಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಪೋರ್ಟ್ ಸಿಗ್ತಾ ಇದೆಯಾ ಸರ್? ಸಪೋರ್ಟ್ ಇನ್ ದ ಸೆನ್ಸ್ ಅದು ಯಾರಿಗೂ ಲಿಮಿಟೆಡ್ ಇಲ್ಲ ಮೇಡಮ್. ಇಫ್ ಯು ಗೋ ಆಸ್ಕಿಂಗ್ ಫಾರ್ ಇಟ್, ಇಟ್ ವಿಲ್ ಕಮ್. ಯಾಕಂದರೆ ಇವಾಗ ನಾನು ಹೋಗಿ ಇನ್ನೊಬ್ಬನ ಕೇಳಿದಾಗಲೇ ಗೊತ್ತಾಗೋದು ನನಗೇನು ಬೇಕು ಅಂತ ವಿಚಾರ. ಸೊ ನಾನೇ ಕೇಳ್ದಂಗೆ ಇನ್ನೊಬ್ಬನ ಸಪೋರ್ಟ್ ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪಾಗತ್ತೆ. ಓಕೆನಾ. ಯಾರೇ ಆದರೂ ಆಯಿತು, ನಮ್ಮ ವ್ಯಾಲ್ಯೂ ನೋಡಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಯಾವತ್ತೂ. ಸೊ ವಿ ಹ್ಯಾವ್ ಟು ವರ್ಕ್ ಆನ್ ಅವರ್ ವ್ಯಾಲ್ಯೂಸ್. ನನಗೆ ಎಷ್ಟು ಗೊತ್ತಿದೆ ಅನ್ನೋದನ್ನು ನಾನು ವ್ಯಾಲ್ಯೂ ಬಿಲ್ಡ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಸಪೋರ್ಟ್ ಬಂದೇ ಬರುತ್ತೆ. ಸಪೋರ್ಟ್ ಯಾಕೆ ಬೇಕು? ನಾನು ಫಸ್ಟ್ ಕ್ವಶನ್ ಅದು, ಸಪೋರ್ಟ್ ಯಾಕೆ ಬೇಕು ನಿಮಗೆ? ಟ್ರೀಟ್ ಇಟ್ ಈಸ್ ಎ ವರ್ಸ್ಟ್ ಕೇಸ್ ಸಿನಾರಿಯೋ. ನಿನ್ಗೆ ಯಾರೂ ಸಪೋರ್ಟ್ ಇಲ್ಲಪ್ಪ, ನೀ ಸಿನಿಮಾ ಮಾಡಲ್ವಾ? ಅಷ್ಟೇ ಮೇಡಮ್. ಸಿನಿಮಾ ಮಾಡಬೇಕು ಅಂತ ಬಂದಮೇಲೆ ಮಾಡಬೇಕು. ಯು ಹ್ಯಾವ್ ಟು ಫೈಂಡ್ ದ ರೈಟ್ ಪೀಪಲ್ ತೊಗೊಂಡು ರೈಟ್ ಟೀಮ್ ಮಾಡಿಕೊಂಡು ನೀವು ಕತೆ ಮಾಡ್ಕೊಂಡು ಹೋಗಿ ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ ಅಷ್ಟೇ. ಎಕ್ಸ್ಪೆಕ್ಟ್ ಮಾಡಬಾರ್ದು ಯಾರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡುತ್ತೆ ಮೇಡಮ್. ನಿಮ್ಮ ನಾಲೆಡ್ಜ್ ಇದ್ರೆ ನಿಮ್ಗೆ ಸಿಗುತ್ತೆ. ಸರ್, ಯೂಶಲಿ ನಮಗೆಲ್ಲ ಒಂದು ಕನಸಿರುತ್ತೆ, ಟೀಚರ್ ಆಗಬೇಕು, ಪೊಲೀಸ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ, ಅಥವಾ ಸಿನಿಮಾ ನಟ ಅಥವಾ ನಟಿ ಆಗಬೇಕು ಅಂತ. ನಿಮಗೆ ಯಾಕೆ ಸರ್ ನಾನು ಡೈಲಾಗ್ ರೈಟರ್ ಆಗಬೇಕು ಅಂತ ಅನ್ನಿಸ್ತು? ಇಲ್ಲ ಮೇಡಮ್, ಅಂದರೆ ಡೈಲಾಗ್ ರೈಟರ್ ಆಗಬೇಕು ಅಂತಲ್ಲ. ಈ ಸಿನಿಮಾ ಫೀಲ್ಡೇ ಒಂಥರ, ನಾನು ಇಂಜಿನಿಯರಿಂಗ್ ಲಾಸ್ಟ್ ಇಯರಲ್ಲಿ ಇದ್ದಾಗಲೇ ಜ್ಞಾನೋದಯ ಆಗಿದ್ದೇನೆಂದರೆ, ಒಂದು ಮಲ್ಟಿಫೆಸೆಟೆಡ್ ಲೈಫ್ ಲೀಡ್ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಗೋ ಟು ಸಿನಿಮಾ. ನಾನು ಆ್ಯಕ್ಟರ್ ಆಗ್ತೀನೋ, ರೈಟರ್ ಆಗ್ತೀನೋ, ಡೈಲಾಗ್ ರೈಟರ್ ಆಗ್ತೀನೋ, ಐ ಡಿಡಂಟ್ ನೋ ಎನಿಥಿಂಗ್. ನನಗೆ ಒಂದು ಸಿನಿಮಾ ನೋಡಿದಾಗ, ಒಂದು ಹಾಲಿವುಡ್ ಸಿನಿಮಾ ನೋಡ್ತಿದ್ನೋ, ಗಾಡ್ ಫಾದರ್ ನೋಡ್ತಿದ್ನೋ, ಯಾವುದೋ ನೋಡಿದಾಗ ಅನ್ಸೋದಲ್ವಾ, ಈಗ ಅನ್ಸೋದು ಯಾಕೆ ಅದಷ್ಟು ರಿಯಲಿಸ್ಟಿಕ್ಕಾಗಿ ಬರ್ತಾಯಿದೆ, ಅದಷ್ಟು ಯಾಕೆ ಅಷ್ಟು ವರ್ಕ್ ಆಗ್ತಿದೆ. ಐ ಕ್ಯಾನ್ ರೈಟ್ ಅಲ್ಲ, ನಾನು ಬರಿಬೋದಲ್ಲ, ನಾನು ಬರಿತಾ ಇದ್ದೀನಲ್ಲ, ಅದನ್ನು ಮಾಡಬೇಕಲ್ಲ ನಾನು. ಸೊ ಆ ವ್ಯಾಲ್ಯೂ ಅಡಿಷನ್ ಮಾಡ್ಬೋದಾ ನಾನು? ಅದು ಹೋಗುತ್ತೆ ತುಂಬ ತಲೆಯಲ್ಲಿ ಹೋಗಿ ಯೋಚನೆಗಳು ಹೋಗಿ ಎಷ್ಟೋ 1 ವರ್ಷ 2 ವರ್ಷ ಅದಕ್ಕೆ ಟೈಮ್ ಕೊಟ್ಟು ನನ್ನ ಕೆಪಾಸಿಟಿ ಏನು, ನಾನು ಅದಕ್ಕೆ ಅಥವಾ ನನ್ನಲ್ಲಿ ಇದೆಯಾ ಅಥವಾ ಅದು ನಾನು ಬಿಲ್ಡ್ ಮಾಡ್ಕೋಬೇಕಾ, ಅದ್ರ ಸಲುವಾಗಿ ನಾನು ಎಷ್ಟು ವರ್ಷ ವರ್ಕ್ ಮಾಡಬೇಕು ಬಿಫೋರ್ ಗೋಯಿಂಗ್ ಟು ದ ಬೆಂಗಳೂರು. ಸೊ ಈ ವರ್ಕ್ ಆಗುತ್ತೆ, ನನ್ನಲ್ಲಿರೋ IQ ಮ್ಯಾಚ್ ಆಗುತ್ತೆ ಅಂದಾಗ ಐ ಹ್ಯಾವ್ ಡಿಸೈಡೆಡ್ ಟು ಕಮ್ ಅಷ್ಟೇ. ಸರ್, ನಮ್ಮ ಕನ್ನಡಿಗರು ತುಂಬ ಹಿಂದೆಯಿಂದನೂ ಹೇಳ್ಕೊಂಬರ್ತಿದ್ರು, ನಮ್ಮ ಕನ್ನಡದಲ್ಲೂ ಒಂದು ಹಾಲಿವುಡ್ ರೇಂಜಿಗೆ ಸಿನಿಮಾ ಬೇಕು ಅಂತ ಹೇಳ್ಕೊಂಬರ್ತಿದ್ರು. ಬಟ್ ಇವಾಗ ಹಾಲಿವುಡ್ ರೇಂಜಿಗೆ ಸಿನಿಮಾ ಮಾಡಿದಾಗ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು. ಸೊ ಈ ಒಂದು ನೆಗೆಟಿವ್ ಮಾತಾಡೋ ಅಂಥವ್ರಿಗೆ ನೀವು ಏನು ಹೇಳ್ತೀರಾ ಸರ್? ಮೇನ್ಲಿ ದಿಸ್ ಬೂಮಿಂಗ್ ವಿತ್ ನಾಲೆಡ್ಜ್ ಆಫ್ ಯೂಟ್ಯೂಬ್ ಅಂತ ಹೇಳ್ಬೋದಲ್ಲ. ಇಟ್ಸ್ ಲೈಕ್ ಅದು ಒಂದು ವರಾನೇ ಮೇಡಮ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಮುಂಚೆ ನಾವು ನನ್ನ ಹೆಂಡ್ತಿನ ಹೇಳೋಳು, ಇದು ಯಾವುದೋ ಸಾಂಗ್ ಕೇಳಿರ್ತಿದ್ಲು, ಅವಳು ಲೈಫ್ ಲಾಂಗ್ ಕೇಳ್ಕೊಂಬಂದಿರೋಳು ಸಾಂಗು. ಆಮೇಲೆ ಗೊತ್ತಾಯಿತು ಇದು ತಮಿಳ್ ರೀಮೇಕ್ ಸಾಂಗ್ ಅಂತ. ಅದಾದಮೇಲೆ ಸಾಂಗ್ ಕೇಳೋದೇ ಬಿಟ್ಬಿಟ್ಲು ಅವಳು. ಎಷ್ಟು ಲೌಡ್ ಸಾಂಗ್. ಸೊ ಅದು 1 ವರ್ಷ 20 ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿ ಹಾಳಾಗೋಯ್ತು ಅನ್ನೋದು ಬಿಟ್ಟರೆ. ಸೊ ನಮ್ಗೆ ಇವಾಗ ಪ್ರಾಬ್ಲಮ್ ಇರೋದೇ ರೈಟರ್ಸದು. ಯಾಕಂತಂದರೆ ಆ 20 ವರ್ಷದ ಗ್ಯಾಪಲ್ಲಿ ಒಂದು ಜನ್ರೇಷನ್ ಹೋಗೋಯ್ತು ಮೇಡಮ್. ಒಂದು ಫುಲ್ ಜನ್ರೇಷನ್ ಆಫ್ ರೈಟರ್ಸ್, ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ಸ್ ಹೋಗ್ಬಿಡ್ತು. ಅದು ಹೊಳ್ಳಿ ರೀಜನ್ರೇಟ್ ಆಗಬೇಕು ಅಂದರೆ ಫ್ರೆಶ್ಶಾಗಿ ಸ್ಟಾರ್ಟ್ ಆಗಬೇಕು. ಇವಾಗ ನಾವೇನು ಫಸ್ಟ್ ಹೊಸ ಕತೆಗಳು ಮಾಡ್ತಿದ್ದೀವೋ ಅವೆಲ್ಲರೂ ಫಸ್ಟ್ ಟೈಮ್ ರೈಟರ್ಸೇ. ನೀವು ನೋಡಿರ್ಬೋದು, ಮುಂಚೆ ರಿಮೇಕ್ ಮಾಡಿಬಿಟ್ಟು ದೊಡ್ಡ ಡೈರೆಕ್ಟರ್ ಆದರೂ ಅದೆಲ್ಲ ಆಗೋಯ್ತು. ಇವಾಗ ಯಾರ್ಯಾರು ರೈಟರ್ಸ್ ಬಂದ್ರೂ ದಟ್ಸ್ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಈಸ್ ಫಸ್ಟ್ ಫಿಲಮ್. ಸೊ ನಾನು ಈ ಫಸ್ಟಿಗೆ ಒಂದು ಸ್ಟ್ರಕ್ಚರ್ ಕಲಿತಾ ಇದ್ದೀನಿ, ಒಂದು ಕತೆ ಬರೆಯೋದು ಕಲಿತಾ ಇದ್ದೀನಿ ಅಂದಾಗ ಇಟ್ ವಿಲ್ ಟೇಕ್ ಅನದರ್ 10 years. ಸೊ ಅವ್ನಿಗೂ ಪ್ರೊಫೆಷನ್ಸಿ ಗೊತ್ತಾಗುತ್ತೆ, ಅವ್ನ ಬೆಲೆ ಗೊತ್ತಾಗುತ್ತೆ. ಹಾಲಿವುಡ್ ಅವ್ರು ಹೆಂಗೆ ಸ್ಕ್ರಿಪ್ಟ್ ಬರೀತಾರೆ, ಅವ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ತಾನೆ, ಅವ್ನು ಎಲ್ಲಿ ಗ್ಯಾಪ್ ತೆಗಿತಾ ಇದ್ದಾನೆ, ಎಲ್ಲಿ ಲ್ಯಾಗ್ಸ್ ತೆಗಿತಾ ಇದ್ದಾನೆ, ಯಾವ್ದು ವರ್ಕ್ ಆಗ್ತಾಯಿದೆ, ಯಾವ್ದು ವರ್ಕ್ ಆಗ್ತಿಲ್ಲ, ಆ್ಯಕ್ಟ್ ಸ್ಟ್ರಕ್ಚರ್ ಏನಿರುತ್ತೆ ಸ್ಕ್ರೀನ್ ಪ್ಲೇನಲ್ಲಿ, ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗೊತ್ತಾದಾಗ 90% ಆಫ್ ದ ಸ್ಕ್ರಿಪ್ಟ್ ಈಸ್ ಆಲ್ಮೋಸ್ಟ್ ಫ್ರೀಸ್ಡ್. ನೋ ನಾನ್ಸೆನ್ಸ್ ಸಿನಿಮಾ ಆಗಿಬಿಡುತ್ತೆ. ಅಷ್ಟಾಗಕ್ಕೆ ಸ್ವಲ್ಪ ಟೈಮ್ ಬೇಕು. ಇವಾಗ ನೀವು ನೋಡಬೇಕು, 7 ಮಲೆ ನೋಡಿದಿರ್ಬೋದು, ಬ್ಲಿಂಕ್ ಆಗಿರ್ಬೋದು. ಸೊ ನಿಮ್ಗೆ ಅನಿಸುತ್ತೆ ನೋಡಿಬಿಟ್ಲೆ, ಓ ನೀಟ್ ಸಿನಿಮಾ, ನೋ ನಾನ್ಸೆನ್ಸ್ ಇದೆ. ಅದು ಬರೋಕ್ಕೇ ಇವು ಫಸ್ಟ್ ಲೇಯರ್ ಆಫ್ ರೈಟರ್ಸ್ ಬರ್ತಾ ಇರೋದು. ಸೊ ಎಲ್ರಿಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಹೀಗಾಗಿ ಈಗ ನಮ್ಮ ಪುಣ್ಯ, ಇವ್ರು ಜಡೇಶ್ ಸರು, ತರುಣ್ ಸರು, ಇವರು ಫಸ್ಟಿಂದ ನಾವು ಒರಿಜಿನಲ್ ಕಂಟೆಂಟ್ ಮಾಡಿರೋದ್ರಿಂದ
ಅದನ್ನು ಕಮರ್ಷಿಯಲ್ ಆಸ್ಪೆಕ್ಟಾಗಿ ಕನ್ವರ್ಟ್ ಮಾಡೋಕ್ಕಾಗೋಯ್ತು, ಒರಿಜಿನಲ್ ಕಂಟೆಂಟ್ನ ಕಮರ್ಷಿಯಲ್ ಆಗಿ. ಬೇರೆಯವ್ರಿಗೆ ಹಂಗೆ ಆಗಲ್ಲ ಮೇಡಮ್. ಅವ್ರು ಫಸ್ಟ್ ನಾನು ಹೊಸ ಕಾನ್ಸೆಪ್ಟ್ ಒರಿಜಿನಲ್ ಕಂಟೆಂಟ್ ತಂದರೆ ಅವ್ನು ಲೋ ಬಜೆಟಲ್ಲೇ ಕೇಳ್ತಾರೆ, ಯಾವ ಪ್ರೊಡ್ಯೂಸರ್ ಆದರೂ. ವರ್ಕ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಒಂದು ಸಿದ್ಧವಾಗಿರೋ ಸಿ ಡಿ ತಂದು ಕೊಟ್ಟರೆ ಅದನ್ನು ನೀಟಾಗಿ ಮಾಡ್ಬಿಡ್ಬೋದು. ಬಟ್ ಫ್ರೆಶ್ ಕಾನ್ಸೆಪ್ಟ್ ತಂದಾಗ ಅವ್ನಿಗೆ ಗೊತ್ತಿರಲ್ಲ ಇದ್ರ ವರ್ಕ್ ಆಗುತ್ತಾ ಆಗಲ್ವಾ ಅಂತ. 100 ಸಲ ಥಿಂಕ್ ಮಾಡ್ತಾರೆ. ಬಟ್ ನಮಗೆ ನಮ್ಮ 3 ಜನಕ್ಕೆ ನಮ್ಗೆ ಗೊತ್ತಿರುತ್ತಲ್ಲ ಇದು ಕಮರ್ಷಿಯಲಾಗಿ ವರ್ಕ್ ಆಗುತ್ತೆ ಅಂತ. ಸೊ ಅವಾಗ ರಿಸ್ಕ್ ತಗೋತಾರೆ, ಯಾರೇ ಪ್ರೊಡ್ಯೂಸರ್ ಆಯಿತು, ಡೈರೆಕ್ಟರ್ಗಳಾಯಿತು. ಅದು ಆಗಬೇಕಷ್ಟೇ. ಅದು ಆಗುತ್ತೆ ಮೇಡಮ್, ಸ್ವಲ್ಪ ಕಲಿಬೇಕು. ಅಂದರೆ ಎಲ್ಲ ಹೊಸ್ದಾಗಿ ಶುರು ಆಗ್ಬೇಕಲ್ಲ ಮೇಡಮ್. ಎಲ್ಲರೂ ಕಾಪಿ ಮಾಡೋದು ಬಿಟ್ಟು ಹೊಸದು ಬರೀತಾ ಇದ್ದಾರೆ. ಎಲ್ರಿಗೂ ಕ್ಲಾರಿಟಿ ಬಂದಿರೋದೇನೆಂದರೆ ನಾನು ರೀಮೇಕ್ ಮಾಡಿದ್ರೆ ವರ್ಕ್ ಆಗಲ್ಲ ಅಂತ ಒಂದು ಕ್ಲಾರಿಟಿ ಬಂದುಬಿಟ್ಟಿದೆ. ಅದೇ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಆಮೇಲೆ ನಂಬರ್ ಆಫ್ ಸಿನಿಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ ಇನ್ಮೇಲೆ. ಯಾಕಂದರೆ ಸಿನಿಮಾ ಮಾಡಿದ್ರೆ ಗೆಲ್ಲಬೇಕು, ಇಲ್ಲಾಂದರೆ ಈ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಅದು ಕಾಸ್ಟ್ಲಿ, ಸಖತ್ ಕಾಸ್ಟ್ಲಿ ಆರ್ಟ್ ಅಲ್ವಾ. ಆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ 1000 ಸಲ ಯೂಸ್ ಮಾಡ್ತಾನೆ. ಶ್ಯೂರ್ ಶಾಟ್ ಇದು ಫಿಲಮ್ ಹಿಟ್ ಆಗುತ್ತೆ, ನನಗೆ ಇಷ್ಟು ರಿಟರ್ನ್ಸ್ ಬರುತ್ತಂದರೆ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಬೇಕು ಅಂದರೆ ಕತೆ ಕರೆಕ್ಟಾಗಿರ್ಬೇಕು, ಐಡಿಯಾ ಕರೆಕ್ಟಾಗಿರ್ಬೇಕು. ಐಡಿಯಾ ಕರೆಕ್ಟಾಗಿದ್ದರೆ ವರ್ಕ್ ಆಗುತ್ತೆ. ಆ ರಾನೆಸ್ ಆನೆಸ್ಟ್ನೆಸ್ ಇದ್ದರೆ ಆಗುತ್ತೆ ಮೇಡಮ್, ಪಕ್ಕ ಆಗುತ್ತೆ. ಸರ್, ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ನಮ್ಮ ಕನ್ನಡದ ಪ್ರೇಕ್ಷಕ ಪ್ರಭುಗಳಿಗೆ ಏನು ಹೇಳ್ತೀರಾ ಸರ್? ಮುಂಚೆನೇ ಹೇಳಿದ್ದಿದೆ ಮೇಡಮ್, ಏನಂದರೆ ಗಿವ್ ಅಸ್ ಸಮ್ ಮೋರ್ ಎನರ್ಜಿ ಅಂತ ಅಷ್ಟೇ. ನಾವು ಕತೆ ಬರಿತೀವಿ, ಸಿನಿಮಾ ಮಾಡ್ತೀವಿ, ಇಟ್ ವಿಲ್ ಬಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೇಮ್. ಬಟ್ ಏನಂತಂದರೆ ನೀವೆಷ್ಟು ಸಪೋರ್ಟ್ ಮಾಡಿ ಒಂದು ದೊಡ್ಡ ಮಟ್ಟದ ಹಿಟ್ ಮಾಡ್ತಿರೋ ಅಷ್ಟು ದೊಡ್ಡ ಮಟ್ಟದ ನೆಕ್ಸ್ಟ್ ದೊಡ್ಡ ಮಟ್ಟದ ಸಿನಿಮಾ ಮಾಡೋಕ್ಕೆ ನಮ್ಗೆ ಶಕ್ತಿ ಸಿಗುತ್ತೆ. ಆ ಶಕ್ತಿ ಕೊಡಿ ಅಂತ ಕೇಳ್ಬೋದು ಅಷ್ಟೇ ಮೇಡಮ್. ನಾವು ನಮ್ಮ ಹಾನೆಸ್ಟಾಗಿ ನೀವು ನಿಮ್ಮ ಸಿನಿಮಾ ವಿ ಹ್ಯಾವ್ ನೆವರ್ ಬಿನ್ ಡಿಸಪಾಯಿಂಟೆಡ್ ಅವರ್ ಆಡಿಯನ್ಸ್. ಅದೇ ಥರ ಇದು ಸಿನಿಮಾನೂ ಇರುತ್ತೆ. ನೀವು ಹೊಗಳ್ತೀರ, ಓಪನ್ ಮೈಂಡೆಡ್ಡಾಗಿ ನೀವು ಕ್ರಿಟಿಸೈಸ್ ಮಾಡಿ, ಓಪನ್ ಮೈಂಡೆಡ್ಡಾಗಿ ನೋಡಿ. ಯಾವುದೂ ಒಂದು ಪ್ರೀ ಆಕ್ಯುಪೈಡ್ ಮೈಂಡ್ ಸೆಟ್ಟಲ್ಲಿ ಬರಬೇಡಿ. ಅಷ್ಟು ಬಂದು ನೋಡಿ, ನೀವೇ ಅಪ್ರಿಷಿಯೇಟ್ ಮಾಡ್ತೀರಾ, ನೀವು ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸರ್. ಮತ್ತೊಂದು ಮುಖ್ಯವಾಗಿರುವಂಥ ಪ್ರಶ್ನೆ, ಇದು ಲ್ಯಾಂಡ್ ಲಾರ್ಡು ಅಳಿದವರು ಉಳಿದವರ ನಡುವಿರುವಂತಹ ಒಂದು ಕತೆ ಆಗಿರೋದ್ರಿಂದ ಒಂದು ಪ್ರಸ್ತುತ ಒಂದಷ್ಟು ಸನ್ನಿವೇಶಕ್ಕೂ ಕೂಡ ಹೋಲಿಕೆಯಾಗುತ್ತೆ ಅಂತ ಈ ಹಿಂದೆ ವಿಜಿ ಸರ್ ತಿಳಿಸಿದರು. ಅಂದರೆ ಅವರ ಒಂದು ಕ್ಯಾರೆಕ್ಟರು ತುಂಬ ರಗಡಾಗಿ ಆ ರೀತಿ ಏನಾದರೂ ಇದೆಯಾ ಸರ್? ಮೇಡಮ್, ವಿಜಯ್ ಸರ್ ಫೇಸಲ್ಲೇ ರಗಡ್ನೆಸ್ ಇದೆ. ನಮ್ಮ ಟಾರ್ಗೆಟ್ ಆಗಿದ್ದು ಅದನ್ನು ಹೆಂಗೆ ಸ್ಮೂತ್ ಮಾಡಬೇಕು ಅಂತ. ಇನಿಷಿಯಲ್ ಸ್ಟೇಜಸಲ್ಲಿ ಒಬ್ಬ ವೆಟರನ್ ಅಂತಲೇ ಹೇಳ್ಬೋದು. ಅವ್ರು ಮಿಲ್ಟ್ರಿಯಲ್ಲಿ ಇದ್ದಿದ್ರೆ ಮೇ ಬಿ ಮೇಜರ್ ಆಗ್ತಿದ್ರೆ, ಕರ್ನಲ್ ಆಗ್ತಿದ್ರೆ ಗೊತ್ತಿಲ್ಲ. ಅಂಥವ್ರೊಬ್ಬರು ಏನು ಎಜುಕೇಷನ್ ಇಲ್ಲದೆ ಹಳ್ಳಿಯಲ್ಲಿದ್ದರೆ ಒಬ್ಬ ಸೇನಾಧಿಪತಿ ಹೆಂಗೆ ಆಗ್ತಾರೆ ಅನ್ನೋದೊಂದು ಕತೆ. ಸೇನಾಧಿಪತಿ ಇನ್ ದ ಸೆನ್ಸ್ ಈ ಗೋಸ್ ವಿತ್ ಹಿಸ್ ಫ್ಯಾಮಿಲಿ ಆ್ಯಂಡ್ ಪೀಪಲ್ ಬಿಹೈಂಡ್ ಹಿಮ್. ಅವ್ರು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಅವರು ಅಳಿದು ಉಳಿದವ್ರು ಮೇಡಮ್. ನೀನು ಸೇನಾಧಿಪತಿ ಆದರೆ ನಿಂಗೆ ಆಲ್ರೆಡಿ ಒಂದು ರೆಡಿಮೇಡ್ ಸೈನ್ಯ ಕೊಡ್ತಾರೆ. ಇಲ್ಲಿ ಕುಡುಗೋಲು ಹಿಡ್ಕೊಂಡೆ ನಿನಗೊಂದು ಸೈನ್ಯ ಮಾಡ್ಕೋಬೇಕಲ್ವ. ಆ ಜರ್ನಿ ಇದೆಯಲ್ಲ ಒಬ್ಬ ವ್ಯಕ್ತಿದು. ಆಮೇಲೆ ಅವನ ಪರ್ಸ್ನಲ್ ಜರ್ನಿ ಬಿಟ್ಟು ಜನರ ಜರ್ನಿಗೆ ಅವನ ಲೈಫ್ ಮುಡಿಪಾಗಿಡೋದಿದೆಯಲ್ಲ, ಅದಕ್ಕಿಂತ ಬಿಗ್ಗೆಸ್ಟ್ ತ್ಯಾಗ ಯಾವುದೂ ಇಲ್ಲ. ತ್ಯಾಗನೇ ಹೇಳ್ಬೋದು, ಅದಕ್ಕಿಂತ ಯಾವುದು ಬಿಗ್ಗೆಸ್ಟ್ ಯಾವುದಿಲ್ಲ ಮೇಡಮ್. ಸರ್, ಈಗ ರೂಲರ್ ಅವ್ರು ಬಂದು ಮಂಗಳೂರು ಕಡೆಯವರು ಆಗಿರೋದ್ರಿಂದ ಭಾಷೆ ತುಂಬ ಮ್ಯಾಟ್ರ್ ಆಗುತ್ತೆ. ಇದು ಬಂದು ಕೋಲಾರ್ ಸ್ಲ್ಯಾಂಗ್. ಹೆಂಗೆ ಇದಾಯಿತು ಸರ್, ಮ್ಯಾಚ್ ಆಯಿತು? ರಾಜ್ ಸರ್ ಈಸ್ ಎ ಪ್ಯೂರ್ ಕೆಮೆಲಿಯನ್ ಅಂತಲೇ ಹೇಳ್ಬೋದು ಮೇಡಮ್. ಅವರು ತಗೋತಾರೆ ನಿಜ, ಪ್ಯೂರ್ ಆರ್ಟಿಸ್ಟ್ ಫ್ರಮ್ ಹಾರ್ಟ್ ಅಲ್ವಾ. ಅವರು ಬಿಫೋರ್ ಹ್ಯಾಂಡ್ ಡೈಲಾಗ್ ತರಿಸ್ಕೊಂಡು ಸ್ಲ್ಯಾಂಗ್ ಎಕ್ಸ್ಪರ್ಟ್ನ ಕುಂದಿರಿಸ್ಕೊಂಡು ವರ್ಕ್ ಮಾಡ್ತಾರೆ. ಅಲ್ಲಿ ಯಾರೋ ಕೋಲಾರ ಕಡೆ ಶೂಟಿಂಗ್ ಹೋಗ್ತೀವಲ್ಲ, ಆಬ್ವಿಯಸ್ ನಮ್ಮ ಅಥೆಂಟಿಕೇಶನ್, ಯಾರೋ ಸೆಲ್ಕೆ ಹಿಡ್ಕೊಂಡು ಕೆಲಸ ಮಾಡೋ ಕೂಲಿಯವ್ರನ್ನೂ ಕರೀತಾರೆ. ಇದಕ್ಕೇನಂತಾರೋ ಅಂತ ಕೇಳ್ತಾರೆ. ಅದನ್ನ ಕೇಳ್ಕೊಂಬಿಟ್ಟು ಅದನ್ನ ಇನ್ವಾಲ್ವ್ ಮಾಡ್ಕೋತಾರೆ. ಸೊ ಅಷ್ಟು ಲೆವೆಲ್ ಆಫ್ ಡೆಡಿಕೇಶನ್ ಇದೆ ಅವ್ರಿಗೆ. ಸ್ಕ್ರಿಪ್ಟ್ ಲೆವೆಲ್ಗೂ ಬಂದಾಗ ಅವರು ಈ ಡೈಲಾಗ್ ಹಿಂಗೆ ಪಂಚ್ ಮಾಡ್ತೀನಿ, ಇದು ಹಿಂಗಾಗತ್ತಾ, ನನ್ನ ಟೋನ್ ಆಫ್ ಡೆಲಿವರಿ ಹಿಂಗಿದೆ, ಇದು ವರ್ಕ್ ಆಗಲ್ವಾ. ಅದು ಎಷ್ಟು ಡಿಸ್ಕಷನ್ ಮಾಡ್ತಾರೆ ಅಂತಂದರೆ, ಸರ್ ಇಷ್ಟು ಸಾಕು ಅಷ್ಟು ಹೇಳೋಷ್ಟು ಲೆವೆಲ್ಗೆ ಮಾಡ್ತಾರೆ. ಸೊ ಹಿಂಗಾದ್ಮೇಲೆ ಇವತ್ತು ನಿನ್ನೇನೋ ಡಬ್ಬಿಂಗ್ ಮಾಡಿದ್ರು, ಮತ್ತೆ ಕರೆಕ್ಷನ್ ಮಾಡ್ಕೊಂಡ್ರು, ಮತ್ತೆ ಬಂದರು, ಮತ್ತೆ ಡಬ್ಬಿಂಗ್ ಮಾಡಿದ್ರು. ಈ ನೆವರ್ ಗೆಟ್ಸ್ ಟೈರ್ಡ್ ಆಫ್ ಅ ಸಿನಿಮಾ. ಆ ಡೆಡಿಕೇಶನ್ ಇರ್ಬೇಕಾದ್ರೆ ಯಾರಿಗಾದ್ರೂ ಮೇಡಮ್ ಸ್ಲ್ಯಾಂಗ್ ಅದು ಇಶ್ಯೂ ಅಲ್ಲ ಮೇಡಮ್, ಅದು ಇಶ್ಯೂ ಅಲ್ಲ, ಯಾವ ಆರ್ಟಿಸ್ಟ್ಗೂ ಇಶ್ಯೂ ಅಲ್ಲ, ಫೀಲ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದು ಶ್ರೀಕಾಂತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.